ನಮ್ಮ ಜೀವನ ಶೈಲಿಯಲ್ಲಿಯೂ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ತೇವೆ. ಹೌದು, ಬೇಸಿಗೆಗಾಲದಲ್ಲಿ ದೇಹವನ್ನ ತಂಪಾಗಿರಿಸುವ ಆಹಾರವನ್ನ ಸೇವಿಸುವುದರ ಜೊತೆಗೆ ಸೂರ್ಯನ ಶಾಖದಿಂದ ರಕ್ಷಣೆ ಪಡೆಯಲು ಸೂಕ್ತವಾದ ಬಟ್ಟೆಗಳನ್ನು ಸಹ ಧರಿಸ್ತೇವೆ. ಅದೇ ರೀತಿ ಮಳೆಗಾಲದಲ್ಲೂ ಕೂಡ ಈ ಋತುಮಾನಕ್ಕೆ ಸೂಕ್ತವಾದ ಬಟ್ಟೆಗಳನ್ನು ಧರಿಸಬೇಕು. ಕೆಲವೊಂದು ಬಟ್ಟೆಗಳು ಒದ್ದೆ ಆದರೆ ಅದು ಒಣಗಲು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತದೆ. ಇದರಿಂದ ಕಿರಿಕಿರಿ ಭಾವನೆ ಉಂಟಾಗ್ತದೆ. ಹಾಗಾಗಿ ಈ ಋತುವಿಗೆ ಸೂಕ್ತವಾದ ಆರಾಮದಾಯಕವಾದ ಫ್ಯಾಬ್ರಿಕ್ ಬಟ್ಟೆಗಳನ್ನ ಧರಿಸಬೇಕು. ಹಾಗಿದ್ರೆ ಮಳೆಗಾಲಕ್ಕೆ ಯಾವ ಬಟ್ಟೆ ಸೂಕ್ತ ಎಂಬುದನ್ನ ನೋಡೋಣ ಬನ್ನಿ. ರೇಯಾನ್. ಹೌದು, ಭಾರಿ ಮಳೆಯ ಸಂದರ್ಭದಲ್ಲಿ ನೀವು ರೇಯಾನ್ ಫ್ಯಾಬ್ರಿಕ್ ಬಟ್ಟೆಗಳನ್ನ ಧರಿಸೋದು ಸೂಕ್ತ. ಅರೆ ಸಂಶ್ಲೇಷಿತ ಬಟ್ಟೆಯಾದ ಇದು ತುಂಬಾನೇ ಹಗುರವಾಗಿರ್ತದೆ. ಜೊತೆಗೆ ಮಳೆ ನೀರು ತಾಕಿದ್ರೆ ಬೇಗನೆ ಒಣಗ್ತದೆ. ಅಲ್ಲದೆ ಈ ಬಟ್ಟೆಗಳು ಚರ್ಮಕ್ಕೆ ಅಂಟಿ ಹಿಡಿದುಕೊಳ್ಳದ ಕಾರಣ ಇದು ಚರ್ಮಕ್ಕೆ ಅಗತ್ಯವಾದ ಆಮ್ಲಜನಕವನ್ನ ಒದಗಿಸುವಲ್ಲಿ ಸಹಾಯ ಮಾಡಿ ಚರ್ಮವನ್ನ ಆರೋಗ್ಯವಾಗಿಡುತ್ತದೆ. ಮಸ್ಲಿನ್ ಕ್ಲಾತ್. ಹೌದು, ಮಸ್ಲಿನ್ ಹತ್ತಿಗಿಂತಲೂ ಮೃದುವಾದ ಸಡಿಲವಾದ ನೇಯ್ಗೆ ಪಟ್ಟಿಯಾಗಿದೆ. ಇದು ತನ್ನ ಹಗುರ ಮತ್ತು ಮೃದುವಾದ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ. ಮಸ್ಲಿನ್ ಬಟ್ಟೆಗಳು ಉಸಿರಾಡುವಂತಿದ್ದು ಮಳೆಗಾಲದಲ್ಲಿ ತೇವಾಂಶದಿಂದ ರಕ್ಷಿಸುತ್ತದೆ. ಅವು ಬೇಗನೆ ಒಣಗ್ತದೆ ಕೂಡ. ಆದ್ರಿಂದ ಇದು ಮಳೆಗಾಲಕ್ಕೆ ಸೂಕ್ತವಾಗಿದೆ. ಅಲ್ಲದೆ ಮಸ್ಲಿನ್ ತುಂಬಾ ಹಗುರವಾದ ಬಟ್ಟೆಯಾಗಿದ್ದು ಇದು ತುಂಬಾ ಆರಾಮದಾಯಕವಾಗಿದೆ. ಇನ್ನೊಂದು ಕ್ರೇಪ್ ಬಟ್ಟೆ. ಹೌದು, ಕ್ರೇಪ್ ಫ್ಯಾಬ್ರಿಕ್ ಬಟ್ಟೆಗಳು ಕೂಡ ಮಳೆಗಾಲದಲ್ಲಿ ಧರಿಸಲು ಸೂಕ್ತವಾಗಿದೆ. ರೇಯಾನ್ನಂತೆ ಇದು ಕೂಡ ತುಂಬಾನೇ ಹಗುರವಾದ ಹಾಗೂ ಬಹುಬೇಗನೆ ಒಣಗುವ ಬಟ್ಟೆಯಾಗಿದೆ. ಅಲ್ಲದೆ ಈ ಫ್ಯಾಬ್ರಿಕ್ ಬಟ್ಟೆ ಧರಿಸುವುದರಿಂದ ದೇಹ ಬೆಚ್ಚಗಾಗ್ತದೆ. ಹತ್ತಿ ಬಟ್ಟೆ. ಹತ್ತಿ ಬಟ್ಟೆಯು ಸಹ ಮಳೆಗಾಲಕ್ಕೆ ಧರಿಸಲು ಅತ್ಯಂತ ಸೂಕ್ತವಾದ ಬಟ್ಟೆಯಾಗಿದೆ. ಈ ಫ್ಯಾಬ್ರಿಕ್ ಹಗುರವಾದ ತುಂಬಾನೇ ಆರಾಮವಾಗಿರ್ತದೆ. ಈ ಫ್ಯಾಬ್ರಿಕ್ ತೇವಾಂಶವನ್ನ ಚೆನ್ನಾಗಿ ಹೀರಿಕೊಳ್ಳುವ ಕಾರಣ ಇದು ಒದ್ದೆ ಆದರೆ ಬಹುಬೇಗನೆ ಒಣಗುತ್ತದೆ. ಆದ್ರಿಂದ ಈ ಮಳೆಗಾಲದಲ್ಲಿ ಹತ್ತಿ ಫ್ಯಾಬ್ರಿಕ್ ಬಟ್ಟೆಗಳನ್ನ ಧರಿಸುವುದು ಸೂಕ್ತ. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಪೇಜ್ ಅನ್ನ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ನೀವು ಯಾವ ಬಟ್ಟೆಯನ್ನ ಧರಿಸ್ತೀರಾ ಎಂಬುದನ್ನ ಕಾಮೆಂಟ್ ಮಾಡಿ.